ದರ್ಶನ್ ಅವರೇ, ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಆಡಳಿತ ವ್ಯವಸ್ಥೆ ಅಂಡರ್ ಕಂಟ್ರೋಲ್ ಅನ್ನೋ ರೀತಿಯಲ್ಲಂತೂ ಇಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆಯಪ್ಪ. ಅದು ನಿಮ್ಮ ಊಹೆ. ಇದೇ ಪದ ಎಕ್ಸಾಕ್ಟ್ಲಿ ಇದೇ ವರ್ಡ್ ಬೇಕಿತ್ತು ಸರ್. ನನ್ನ ಊಹೆ ಅಲ್ಲ, ಬಸವರಾಜ ರಾಯರೆಡ್ಡಿ ಯಾರು ಸರ್ ಅದು? ಬಸವರಾಜ ರಾಯರೆಡ್ಡಿ ಪ್ಲೇ ಮಾಡಿ, ಅವ್ರ ಬೈಟ್ ಪ್ಲೇ ಮಾಡಿ. ಬಸವರಾಜ ರಾಯರೆಡ್ಡಿ ಅವರ ಬೈಟ್, ನನ್ನ ಊಹೆನ ಬಸವರಾಜ ರಾಯರೆಡ್ಡಿ ಅವರ ಮಾತ ಪ್ಲೇ ಮಾಡಿ. ಅದನ್ನು ನಾನು 1985 ಇಂದ MLA ಆಗಿರೋರು. ಈಗ ಕರ್ನಾಟಕದಲ್ಲಿ ವರ್ಗಾವಣೆ ಯಾವ ಸರ್ಕಾರನೇ ಬರಲಿ, ಶಾಸಕರಿಂದ ಒತ್ತಡ, ಕಾರ್ಯಕರ್ತರಿಂದ ಒತ್ತಡ ಮತ್ತು ನೌಕರಸ್ಥರಿಂದ ಒತ್ತಡ, ಇದೊಂದು ಅಶಿಸ್ತಾಗಿದೆ ವರ್ಗಾವಣೆ ಅನ್ನೋದು. ಇದಾಗಬಾರ್ದು ಅಂತ ನನ್ನ ಅಭಿಪ್ರಾಯ. ನಾನೆಂದು ವರ್ಗಾವಣೆ ಅಲ್ಲಿ ಮಾಡಿ ಇದು ಮಾಡಿ ಅಂತ ಕೈ ಹಾಕಲ್ಲ. ಸ್ವಲ್ಪ ಸರಿ ಇಲ್ಲ, ಇದು ಸರಿ ಇಲ್ಲ. ಇದನ್ನ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಈ ವರ್ಷದಿಂದ ಪಾಲನೆ ಮಾಡ್ತಾ ಇದ್ದಾರೆ. ಯಾವುದೇ ಒತ್ತಡಕ್ಕೆ ನಾನು ಮಣಿಯೋದಿಲ್ಲ ಅಂತ ಹೇಳಿ. ದಟ್ ಇಸ್ ಆಲ್ಸೋ ಮೈ ಅಡ್ವೈಸ್ ಟು ದ ಚೀಫ್ ಮಿನಿಸ್ಟರ್. ತಪ್ಪೇನಿದೆ ಅದರಲ್ಲಿ ಹೇಳಿದ್ರಲ್ಲಿ? ನಾನು ಹೇಳಿದ್ದು ಇಟ್ ಹ್ಯಾಸ್ ಬಿಕಮ್ ಎ ಇಂಡಸ್ಟ್ರಿ ಇನ್ ಕರ್ನಾಟಕ. ಐ ಆಮ್ ನಾಟ್ ಟಾಕಿಂಗ್ ದಿಸ್ ಗವರ್ಮೆಂಟ್, ದಟ್ ಗವರ್ಮೆಂಟ್, ಬಟ್ ಸಿದ್ದರಾಮಯ್ಯ ಇಸ್ ಗೋಯಿಂಗ್ ಟು ಕಂಟ್ರೋಲ್ ದಿಸ್. ನಾನು ಯಾರನ್ನೂ ಇಂಟ್ರೆಸ್ಟ್ ಇಲ್ಲ, ನನಗೆ ಯಾವ ಅಧಿಕಾರಿ ಬಂದರೂ ಕೆಲಸ ಮಾಡ್ತಾರೆ. ಯಾವಾಗ್ಲೂ ದಂಧೆನೇ ಅದು, ಯಾವಾಗ್ಲೂ ದಂಧೆನೇ ಅದು. ನಾನು 1980 ಅಲ್ಲಿಗೆ ಪೇ CM ಅಂತಲೂ 40% ಕಮಿಷನ್ ಅಂತಲೂ ಭ್ರಷ್ಟರ ಸರ್ಕಾರ ಅಂತಲೂ ಬಿಜೆಪಿಯನ್ನು ನೀವು ಟೀಕೆ ಮಾಡಿದ್ದು ಸರ್. ನಿಮ್ ಸರ್ಕಾರದಲ್ಲಿ ಏನಾಗ್ತಿದೆ? ನಿಮ್ಮವರೇ ಅಪ್ಪ ಅವರು ಬಸವರಾಜ ರಾಯರೆಡ್ಡಿ, ಅದು ದಂಧೆ, ಅದು ಇಂಡಸ್ಟ್ರಿ ಆಗ್ಲೂ ನಡೀತಿತ್ತು, ಈಗಲೂ ನಡೀತಿದೆ. ಹಿ ವಿಲ್ ಕಂಟ್ರೋಲ್, ಸಿದ್ದರಾಮಯ್ಯ ವಿಲ್ ಕಂಟ್ರೋಲ್ ಅಂದ್ರೆ ಈಗ ನಡೀತಾ ಇದೆ ಸದ್ಯಕ್ಕೆ. ಇಟ್ಸ್ ಔಟ್ ಆಫ್ ಕಂಟ್ರೋಲ್. ನೋ ದ ಗವರ್ಮೆಂಟ್ ಇಸ್ ವೆರಿ ಕ್ಲೀನ್. ಸೊ ಆ ಒಂದು ಕಾರಣ ಇಲ್ಲ ಅಂದ್ರೆ ಮುಚ್ಚಾಕ್ಬೋದಿತ್ತಲ್ಲ ಈ ಪ್ರಕರಣನ. ಆಮೇಲೆ ಹಿರಿಯ ಕಂಡಿಡಿದಿದ್ದಲ್ಲ ದರ್ಶನ್ ಅವರೇ, ಒಂದೇ ಒಂದು ನಿಮಿಷ. ಈ ಕೇಸನ್ನ ನೀವು ಕಂಡಿಡಿದಿದ್ದಲ್ಲ, ಆ ಪುಣ್ಯಾತ್ಮ ತನ್ನ ಬಲಿದಾನವನ್ನು ಮಾಡಿಕೊಂಡು ಆ ವರ್ಗಕ್ಕೆ, ಪರಿಶಿಷ್ಟ ವರ್ಗಕ್ಕೆ ನ್ಯಾಯ ಕೊಟ್ಟಿದ್ದಾರೆ. ಸರ್ಕಾರದ ಸಾಧನೆ ಅಲ್ಲ ಇದು, ಸರ್ಕಾರದ ಲೋಪವನ್ನು ಒಪ್ಕೋಬೇಕು ನೀವು. ನೋಡಿ, ಇವಾಗ ಆತ್ಮಹತ್ಯೆ ಪ್ರಕರಣ, ಓಕೆ, ಲೆಟ್ ಅಸ್ ಟಾಕ್. ಆತ್ಮಹತ್ಯೆ ಪ್ರಕರಣದಲ್ಲಿ ಆತನ ಡೆತ್ ನೋಟ್ನಲ್ಲಿ ಒಂದು ಹೇಳಿಕೆ ವಿಚಾರದಾಗಿ ಮಂತ್ರಿಯವರ ಹೆಸರು ಬರ್ತದೆ. ಏನಂತ? ಮೌಖಿಕವಾದಂತಹ ಹೇಳಿಕೆ ಅನ್ನುವಂಥ ವಿಚಾರವನ್ನ ಅಲ್ಲಿ ಉಲ್ಲೇಖ ಆಗಿರ್ತದೆ. ಆ ಒಂದು ಕಾರಣದಿಂದ ಮತ್ತೆ ಹಿರಿಯರು ಹೇಳಿದಾಗೇನೆ ಕೋಡ್ ಆಫ್ ಕಂಡೆಂಟ್ ಅಂದ್ರೆ ನೀತಿ ಸಂಹಿತೆ. ನೀತಿ ಸಂಹಿತೆ ಇದ್ದಾಗ ಯಾವುದೇ ಒಂದು ಸರ್ಕಾರ ಆಕ್ಟಿವ್ ಆಗಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ. ಒಂದು ಥಿಂಗ್. ಎರಡನೇದು, ಈ ತರ ಹಣ ವರ್ಗಾವಣೆನೋ ಅಥವಾ ಹಣ ಅಲ್ಲಿಂದ ಹೊರಗಡೆ ಹೋಗ್ಬೇಕಂದ್ರೆ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗ್ತದೆ. ಮಂತ್ರಿಯವ್ರು ಕೂತ್ ಬೋರ್ಡ್ ಮೀಟಿಂಗ್ ಮಾಡ್ಬೇಕಾಗ್ತದೆ. ಇಲ್ಲಿ ಯಾವುದು ಮೀಟಿಂಗ್ ಆಗಿಲ್ಲ. ನನ್ನ ನೇರವಾದಂತ ಮಾತೇನಂತಂದ್ರೆ, ಇದು ಅಧಿಕಾರಿಗಳು ಹಿಂದೆ ಮಾಡ್ಕೊಂಡ್ ಬಂದಿದ್ರೇನೋ, ಅದೇ ಚಾಳಿ ಇತ್ತೇನೋ, ಅವ್ರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ದಾರಿ ತಪ್ಪಿಸು ಅಂತ ಹೇಳ್ತಿರಲ್ವಾ? ಒಂದೇ ಒಂದು ಕೊಡ್ತೀನಿ. ಮಾರ್ಚ್ 22-23 ತಾರೀಕು ಘನ ಸರ್ಕಾರ FD ಇಂದ ಒಂದು ಆದೇಶ ಕೊಡುತ್ತೆ. ಅಕೌಂಟ್ ನಂಬರ್ P2, ಅಕೌಂಟ್ ನಂಬರ್ ಎಷ್ಟು ಹೇಳಿ? P2. ಅದರಲ್ಲಿ ಅಮೌಂಟ್ ಅನ್ನ ಟ್ರೆಜರಿ ಕಳ್ಸಿಕೊಡುತ್ತೆ. ಯಾರು ಕಳ್ಸಿಕೊಡೋದು? FD ಅವರು. ಇದು ಅಧಿಕಾರಿ ಮಾಡಿದ ಕೆಲಸನಾ? FD ಅವರು, ಹಣಕಾಸು ವಿಭಾಗದವರು ಮಾಡಿದಂತದ್ದು. ಸಾರಿ, ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಅಧಿಕಾರಿಯ ಕೆಲಸ ಮಾಡಿದ್ರಿಂದ ನನಗೆ ಗೊತ್ತು. ಇವತ್ತು ನಾನು ಟ್ರೆಜರಿಯಿಂದ ಡ್ರಾ ಮಾಡಬೇಕಾದ್ರೆ ಇವತ್ತು ಆದೇಶ ಬರುತ್ತೆ, ಸರ್ಕಾರದಿಂದ ಆದೇಶ ಬಂದ್ರೆ ಅದಕ್ಕೊಂದು ಅಕೌಂಟ್ ನಂಬರ್ ಕೊಡ್ತಾರೆ, ಕೋಡ್ ಕೊಡ್ತೀವಿ. ಆ ಕೋಡ್ನ ಆದೇಶವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಹಂಚಿಕೆ ಆದಂತ ಹಣವನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಯಾ ಇಲಾಖೆಗೆ ವರ್ಗಾವಣೆ ಮಾಡುತ್ತೆ. ದಯವಿಟ್ಟು ನೀವು ಸನ್ಮಾನ್ಯ ನಾಗೇಂದ್ರ ಅವರು ಸಹ ಪೂರ್ಣವಾಗಿ ಇದರಲ್ಲಿ ಇನ್ವಾಲ್ವ್ ಆಗವ್ರೆ ಅಂತ ನಾನು ಹೇಳಲ್ಲ. ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಸರ್ಕಾರ, ಮುಖ್ಯಮಂತ್ರಿಗಳು, ಹೈಕಮಾಂಡ್, ಮತ್ತೆ ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಅಧಿಕಾರಿ, ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು. ದಯವಿಟ್ಟು ಅವರು ನೀವು ಲಘುವಾಗಿ ತಗೋಬೇಡಿ. ದಾಖಲೆ ಇದೆ, ನೋಡಿ, ಒಂದು ಆದೇಶ ಇದೆ. 22-23 ತಾರೀಕು ಸರ್ಕಾರ ಹೇಗೆ ಆದೇಶ ಹೊರಡಿಸೋ ಅಧಿಕಾರಿಗಳು ಯಾವ ತರ SIT ಅಧಿಕಾರಿಗಳು ಜವಾಬ್ದಾರಿ 22-23 ತಾರೀಕು ಸರ್ಕಾರದಿಂದ ಹೇಗೆ ಆದೇಶವನ್ನ ಕೊಟ್ರೆ ನೀವು ಇದಕ್ಕೆ ಉತ್ತರ ಬೇಕು ನೋಡಿ. ಈಗ ಇದು ಒಂದು ಉಲ್ಲಂಘನೆ ಆಗಲ್ಲ, ಒಂದು ನೀತಿ ಸಮಿತಿ ಉಲ್ಲಂಘನೆ ಆಗುತ್ತೆ, ಇನ್ನೊಂದು ಭ್ರಷ್ಟಾಚಾರಕ್ಕೆ ನೀವೇ ಅಡಿಯ ಮಾಡಿ
ಅದ್ರ ಉದ್ದೇಶ ನಿಮ್ಗೆ ಕ್ಲಿಯರ್ ಆಗಿತ್ತು. ಯುವರ್ ಮೋಟೋ ಇಸ್ ವೆರಿ ಕ್ಲಿಯರ್, ಯುವರ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ಯು ಹ್ಯಾವ್ ಟು ಡ್ರಾ ದಟ್ ಅಮೌಂಟ್ ಫಾರ್ ದ ಸೇಕ್ ಆಫ್ ಎಲೆಕ್ಷನ್ ಇನ್ ತೆಲಂಗಾಣ. ಇಟ್ಸ್ finally you are sitting as a judge and you know ನೋಡಿ ಈಗ ಅರೆಸ್ಟ್ ಆಗಿರೋರೆಲ್ಲ ಮಿನಿಸ್ಟರ್ ಸುತ್ತಮುತ್ತ ಇರಬಹುದು. ಈಗ ಸುತ್ತಮುತ್ತ ಇದ್ದವ್ರು ಅಂತಂದ್ರೆ ಅವ್ರನ್ನೇನಾದ್ರು ಬಿಟ್ಟಿದಾರ? ಇವತ್ತು ಅರೆಸ್ಟ್ ಆದವ್ರು ಯಾರು ಅಂತ ನೀವೇ ಹೇಳ್ತಾ ಇದ್ದೀರಾ. ಅರೆಸ್ಟ್ ಮಾಡಿರೋದು ಇಡಿ, ಅರೆಸ್ಟ್ ಮಾಡಿರೋದು ಇಡಿ, SIT ಅಲ್ಲ. ದರ್ಶನ್ ಅವರೇ ನಿಜವಾಗಿ SIT ಅವರು ಮುಕ್ತವಾಗಿ ಎಲ್ಲ ಸರ್ಕಾರ ಏನಾರು ಮುಕ್ತವಾಗಿ SIT ಅವ್ರನ್ನ ಬಿಟ್ಟಿದ್ರೆ ಹರೀಶ್ ಅವ್ರನ್ನ ಇವತ್ತು ಯಾವತ್ತೂ ಅರೆಸ್ಟ್ ಮಾಡಬೇಕಾಗಿತ್ತು. ರಿಮ್ಯಾಂಡ್ ಸ್ಟೇಟ್ಮೆಂಟ್ ಅಲ್ಲಿ ಹರೀಶ್ ಅವರಿಗೆ ಇಷ್ಟನ್ನ ಕೊಟ್ಟೆ ಅಂತ ಹೇಳ್ತಾರೆ. ಸರ್ ಬರಿ ಹರೀಶ್ ಅಲ್ಲ, ಸಾರಿ ದೇವರಾಜ್ ಸರ್, ಬರಿ ಹರೀಶ್ ಅಲ್ಲ, ನೀವು ಕೇಳಿಸ್ಕೋಬೇಕು ದರ್ಶನ್ ಅವರೇ. ಕೇವಲ ಹರೀಶ್ ಅಲ್ಲ, ಬರ್ದಿರೋದೇನು ಬಸನಗೌಡ ದದ್ದಲ್ ಅವರ ಆಪ್ತ ಸಹಾಯಕ ಪಂಪಣ್ಣ, ಬಿ ನಾಗೇಂದ್ರ, ಸಚಿವರಾದ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕರಾದ ಹರೀಶ್, ಇವರಿಗೆ ದುಡ್ಡು ಕೊಟ್ಟಿದ್ದೀವಿ ಹೇಳಿರೋದು ಯಾರು? MD ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಹೇಳಿರೋದು. ಈಗ ಇನ್ ಕೇಸ್ ಅವರಿಬ್ರು ಆ ಅಪರಾಧದಲ್ಲಿ ಭಾಗಿ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಕಂಡಲ್ಲಿ ಇಲ್ಲ. ದೊಡ್ಡ ಪ್ರಶ್ನೆ ಏನಂತಂದ್ರೆ ತಮ್ಮ ಆಪ್ತ ಸಹಾಯಕರು ಕಂಡಲ್ಲಿ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡಿಸ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ಘನತೆವೆತ್ತ ಸಚಿವರಿಗೆ, ಘನತೆವೆತ್ತ ಶಾಸಕರಿಗೆ ಪಾಪ ಗೊತ್ತೇ ಆಗಿಲ್ಲ, ಗೊತ್ತೇ ಆಗಿಲ್ಲ ಗೊತ್ತೇ ಆಗಿಲ್ಲ. ದರ್ಶನ್ ಅವರೇ ಸಾರಿ ಒಂದು ವರ್ಡನ್ನು ಯೂಸ್ ಮಾಡ್ತೀನಿ, ಯಾಕಂದ್ರೆ ನಾನು ಮಾಧ್ಯಮಗಳಲ್ಲಿ ಬಳಸಬಾರ್ದು ಅಂತಿದ್ದೆ. ಬಹುಶಃ ನಂಗೆ ತಿಳಿದ ಮಟ್ಟಿಗೆ ಈ ಹಗರಣದಲ್ಲಿ ಟಾಯ್ಲೆಟ್ ಅಲ್ಲಿ ಒಂದು ಬಿಟ್ಟು ಮಿಕ್ಕಿದೆಲ್ಲ ಕಡೆ ಹಂಚ್ಕೊಂಡು ಅಂತ ದುಸ್ಥಿತಿ ರಾಜ್ಯಕ್ಕೆ ಇವತ್ತು ಇಷ್ಟು ಅನೈತಿಕವಾಗಿ ಅಲ್ಲ ನಾನು ಹೇಳ್ತಿರೋದು, ನಾನು ಪಾರ್ಕ್ ಅಲ್ಲಿ ಹಂಚ್ಕೊಂಡಿದ್ರಿ, ಹೋಟ್ಲಲ್ಲಿ ಹಂಚ್ಕೊಂಡಿದ್ರಿ, ಮನೆಗಳಲ್ಲಿ ಹಂಚ್ಕೊಂಡಿದ್ರಿ, ಬಾರ್ಗಳಲ್ಲಿ ಅಲ್ಲ ತನಿಖೆ ಆಗ್ತಾ ಇಲ್ಲ. ನೀವು SIT ಅವ್ರನ್ನ ಕೈ ಕಟ್ಟಿದ್ರಿ, ಬಾಯಿ ಕಟ್ಟಿದ್ರಿ, ಕಾಲ್ ಕಟ್ಟಿದ್ರಿ, ಮುಕ್ತವಾಗಿ ಬಿಟ್ಟಿದ್ರೆ ಇವತ್ತು ಪಂಪಣ್ಣ ಅವ್ರನ್ನ ಯಾವತ್ತೂ ಅರೆಸ್ಟ್ ಮಾಡಬೇಕಾಯ್ತು, ಹರೀಶ್ ಅವ್ರನ್ನ ಯಾವತ್ತೂ ಅರೆಸ್ಟ್ ಮಾಡಬೇಕಾಯ್ತು. ಇಲ್ಲ ಅದು ಬೇರೆ. It is controlled by the state government. ದಯವಿಟ್ಟು ಅರ್ಥ ಡಿಫರೆನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಬಟ್ ಅಧಿಕಾರಿಗಳು ಅಲ್ಲೂ ಇರ್ತಾರೆ, ದಯವಿಟ್ಟು ಒಂದೂವರೆ ತಿಂಗಳು SIT ನ ಹೋಲಿಕೆ ಮಾಡಕ್ ಬರೋದೇ ಇಲ್ಲ. ಆಯ್ತು ದೇವರಾಜ್ ಸರ್ ಒಂದೇ ನಿಮಿಷ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.